ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಟೈಟಲು ಮತ್ತು ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಹೌದು, ನಾನು ಝೊಮ್ಯಾಟೊ ಲೇಟ್ ನೈಟ್ ಇನ್ಸೆಂಟಿವ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಆಮೇಲೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಕೂಡ ಇರುತ್ತೆ. ಈಗ ಝೊಮ್ಯಾಟೊದಲ್ಲಿ ಲೇಟ್ ನೈಟ್ ಶಿಫ್ಟ್ ಅಂತ ಒಂದಿದೆಯಾ, ನಮ್ಮಿಂದ ಶಿಫ್ಟ್ಗಳಿದಾವ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಇರುತ್ತೆ. ಅಂದರೆ ಮಾರ್ನಿಂಗ್ ಶಿಫ್ಟು, ನೈಟ್ ಶಿಫ್ಟು, ಈ ಥರ ಏನಾದ್ರು ಶಿಫ್ಟ್ಗಳಿದೆಯಾ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಕೂಡ ಇರುತ್ತೆ ನಿಮಗೆ. ಏನಕ್ಕೆ ಅಂತ ಅಂದರೆ ಟಾಪಿಕ್ಕಿಗೆ ಅದ್ರ ಮೇಲೆ ಇದೆಯಲ್ಲ, ಲೇಟ್ ನೈಟ್ ಶಿಫ್ಟ್ ಅಂತ ಇದೆಯಲ್ಲ, ಲೇಟ್ ನೈಟ್ ಇನ್ಸೆಂಟಿವ್ ಅಂತ ಇದೆಯಲ್ಲ, ಅದರಿಂದಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದರಿಂದಾಗಿ ಆ ಕನ್ಫ್ಯೂಷನ್ ಕೂಡ ಕ್ಲಿಯರ್ ಮಾಡ್ಕೊಡ್ತೀನಿ. ಮೊದಲನೇದಾಗಿ ಇವಾಗ ಇನ್ಸೆಂಟಿವ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಸ್ಕ್ರೀನಲ್ಲೂ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಅಂದರೆ ಯಾವ ರೀತಿ ಇನ್ಸೆಂಟಿವ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡೋಕ್ಕಂತ ಪ್ರಯತ್ನ ನಾನು ಮಾಡ್ತೀನಿ. ಇನ್ನೊಂದು, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಇದೊಂದು ತಲೆಯಲ್ಲಿ ಇಟ್ಕೊಂಡಿರಿ. ಪ್ರತಿಯೊಬ್ಬ ಡೆಲಿವರಿ ಪಾರ್ಟ್ನರ್ಗೂ ಒಂದೇ ರೀತಿ ಇನ್ಸೆಂಟಿವ್ ಇರಲ್ಲ. ಅಂದರೆ ಅವ್ರು ಒಂದೇ ಝೋನ್ ಇದ್ದಾರೆ ಅಂತ ಒಂದೇ ಕಾರಣಕ್ಕೋಸ್ಕರ ಎಲ್ಲರಿಗೂ ಒಂದೇ ಥರ ಇನ್ಸೆಂಟಿವ್ ಇರಲ್ಲ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಇವಾಗ ಸಿಟಿ ಬೈ ಸಿಟಿನೂ ಕೂಡ ಇನ್ಸೆಂಟಿವ್ ಚೇಂಜಸ್ ಇರುತ್ತೆ. ಅಂದರೆ ಎಷ್ಟೊಂದು ಕಡೆ ಈಗ ಲೇಟ್ ನೈಟ್ ಸ್ಪೆಷಲ್ ಇನ್ಸೆಂಟಿವ್ಗಳೇ ಇರಲ್ಲ, ಬಟ್ ಬೆಂಗಳೂರಲ್ಲಿ ಇರುತ್ತೆ. ಅದು ಯಾವ ಕಾರಣಕ್ಕೆ ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ಅಂತ ಅಂದರೆ, ನೀವು ಇದನ್ನು ಕನ್ಫ್ಯೂಷನಿಂದ ತೆಗೆದುಬಿಡಿ. ಅಂದರೆ ಎಲ್ಲರಿಗೂ ಒಂದೇ ಥರ ಇನ್ಸೆಂಟಿವ್ ಕೊಟ್ಟಿರ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಎಷ್ಟು ಇನ್ಸೆಂಟಿವ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಎಷ್ಟು ಇನ್ಸೆಂಟಿವ್ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಅವಾಗ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅಂತಂದರೆ ಇವ್ರಿಗೆ ಇಷ್ಟು ಕೊಟ್ಟಿದ್ದಾರೆ, ಇವ್ರಿಗೆ ಇಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕನ್ಫ್ಯೂಷನ್ ಇರೋದಲ್ಲ, ಅದು ಕ್ಲಿಯರ್ ಆಗುತ್ತೆ. ಅದರಿಂದಾಗಿ ನಿಮಗೆ ಯಾವ ರೀತಿ ಇನ್ಸೆಂಟಿವ್ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳಿಸ್ಕೊಡಿ, ನನಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ನನಗೆ ಸಾಟರ್ಡೆ ಲೇಟ್ ನೈಟ್ ಸ್ಪೆಷಲ್ ಎಷ್ಟು ಕೊಟ್ಟಿದ್ದಾನೆ ಅಂತ ಅಂದರೆ 375 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ನಾವೇನಾದ್ರು ನೈಟ್ ಶಿಫ್ಟ್ ಏನಾದ್ರು ಇವತ್ತು ಕೆಲಸ ಮಾಡ್ತೀವಿ ಅಂತ ಅಂದರೆ 375 ರೂಪಾಯಿ ಎಕ್ಸ್ಟ್ರಾ ಇದೆ. ಬಟ್ ಇದಕ್ಕೆ ಎಷ್ಟು ಅವರ್ ನಾವು ಕೆಲಸ ಮಾಡಬೇಕು ಅಂತ ಅಂದರೆ, ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ನಮಗೆ ಸಾಯಂಕಾಲ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಈ ಶಿಫ್ಟ್ ಏನಾದ್ರು ನಾವು ಮಾಡ್ತೀವಿ ಅಂತ ಅಂದರೆ ಬೆಳಗ್ಗೆ ಮಾಡಿರೋದೆಲ್ಲ ಇಲ್ಲಿ ಲೆಕ್ಕ ಇರಲ್ಲ. ನೀವು ಇಲ್ಲಿಂದ ಸ್ಟಾರ್ಟ್. ಈ ಇನ್ಸೆಂಟಿವ್ ಬೇಕು ಅಂತ ಅಂದರೆ, ಏನಾದ್ರು ಲೇಟ್ ನೈಟ್ ಸ್ಪೆಷಲ್ ಇನ್ಸೆಂಟಿವ್ ಬೇಕು ಅಂತ ಅಂದರೆ ಬೆಳಗ್ಗೆ ನೀವು ಎಷ್ಟೇ ಆರ್ಡ್ರ್ ಮಾಡಿರಿ, ಆಮೇಲೆ ಮಧ್ಯದಲ್ಲಿ ಎಲ್ಲರೂ ಬಂದು ನೀವು ಆರ್ಡ್ರ್ ಮಾಡಿರಿ, ಯಾವುದೂ ಲೆಕ್ಕ ಇಲ್ಲ. ಇದು ಲೆಕ್ಕ ಕೌಂಟ್ ಎಲ್ಲಿಂದ ಆಗುತ್ತೆ ಅಂತ ಅಂದರೆ ಸಾಯಂಕಾಲ 7 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೂ ನಿಮಗೆ ಇದು ಕೌಂಟ್ ಆಗುತ್ತೆ. ಅಷ್ಟರಲ್ಲಿ ನೀವು ಎಷ್ಟು ಗಿಗ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ 5 ಗಿಗ್ ಕಂಪ್ಲೀಟ್ ಮಾಡಬೇಕು. ಜೊತೆಯಲ್ಲಿ 13 ಆರ್ಡ್ರ್ ನೀವು ಕಂಪ್ಲೀಟ್ ಮಾಡಬೇಕು. ಇಷ್ಟೇನಾದ್ರು ನೀವು ಮಾಡ್ತೀರಾ ಅಂತ ಅಂದರೆ ನಿಮಗೆ ಇನ್ಸೆಂಟಿವ್ 375 ರೂಪಾಯಿ ಬರುತ್ತೆ. ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ 7 ಗಂಟೆಗೆ ಬರ್ತೀರಾ ಅಂತ ಅಂದ್ಕೊಳ್ಳಿ. 5 ಗಿಗ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ 7 ರಿಂದ 9 2 ಅವರ್ದು ಒಂದು ಗಿಗ್ ಇದೆ. ಅದಾದಮೇಲೆ ಸಿಂಗಲ್ ಗಿಗ್ ಬರುತ್ತೆ. 7 ರಿಂದ 9 1, ಆಮೇಲೆ 9 ರಿಂದ 10 2, 10 ರಿಂದ 11 3, 11 ರಿಂದ 12 4 ಆಯಿತು. ಆಮೇಲೆ 12 ರಿಂದ 1ಕ್ಕೆ 5 ಗಿಗ್ ಕಂಪ್ಲೀಟ್ ಆಗುತ್ತೆ. ನೀವು 5 ಗಿಗ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ನೀವು ಲಾಗಿನ್ ಅವರು ಈಗ 7 ಗಂಟೆಗೆ ಬಂದು ಲಾಗಿನ್ ಆಗ್ತೀರಿ ಅಂತ ಅಂದರೆ ನೀವು ಮಧ್ಯರಾತ್ರಿ 1 ಗಂಟೆವರೆಗೂ ಕಂಪಲ್ಸರಿ ನೀವು ಲಾಗಿನ್ ಕೊಡಲೇಬೇಕು. ಕಂಪಲ್ಸರಿ ನೀವು ಡ್ಯೂಟಿ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಅಷ್ಟರಲ್ಲಿ ನೀವು 13 ಆರ್ಡರ್ ಕಂಪ್ಲೀಟ್ ಮಾಡಬೇಕು. 13 ಆರ್ಡರ್ ಮಾಡ್ಬೋದು ಲೇಟ್ ನೈಟಲ್ಲಿ. ಏನಕ್ಕೆ ಅಂತ ಅಂದರೆ ಸಾಯಂಕಾಲ ಮೇಲೆ ಆಲ್ಮೋಸ್ಟ್ ನೀವು ಯಾವುದೇ ಡೆಲಿವರಿ ಜಾಬ್ ಹೋದ್ರು ಸಾಯಂಕಾಲ 7 ಗಂಟೆ ಮೇಲೆ ಆರ್ಡರ್ ಜಾಸ್ತಿ. 7 ಗಂಟೆಯಿಂದ ಒಂದು 10-11 ಗಂಟೆವರೆಗೂ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾನೆ ಇರ್ತವೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಆ ಟೈಮಲ್ಲಿ ನೀವು ಲಾಗಿನ್ ಇದ್ಬಿಟ್ಟು 13 ಆರ್ಡ್ರನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದರೆ ನಿಮಗೆ 375 ರೂಪಾಯಿ ಬರುತ್ತೆ. ಅಷ್ಟಾಗಲ್ಲ ನನ್ನ ಕೈಲಿ, ಅಷ್ಟೊತ್ತೆಲ್ಲ ಲಾಗಿನ್ ಇರೋಕ್ಕಾಗಲ್ಲ ಅಂತ ಅಂದರೆ ಬರೀ ಈವ್ನಿಂಗ್ ಪಾರ್ಟ್ ಟೈಮ್ ಥರನೂ ಮಾಡ್ಕೊಬೋದು. 7 ಗಂಟೆಯಿಂದ ಎಷ್ಟು 7 ರಿಂದ 9 10 11 ಗಂಟೆವರೆಗೂ ಏನಾದ್ರು ನೀವು ಮಾಡ್ತೀರಾ ಅಂತ ಅಂದರೆ 3 ಗಿಗ್ಗು 9 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 250 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಬಟ್ ಇದೇನು ಅಂತ ನಾನು ನಿಮ್ಗೆ ಇನ್ನೊಂದ್ಸತಿ ಹೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ಅದೇ ನಾವೇನಾದ್ರು ಅರ್ನಿಂಗ್ಸ್ ಮಾಡ್ತೀವಿ ಅಂತ ಅಂದರೆ, ಈಗ ಇನ್ಸೆಂಟಿವ್ ಝೊಮ್ಯಾಟೊದಲ್ಲಿ ಯಾವ ಥರ ಇದೆ ಅಂತ ನಿಮಗೆಲ್ಲ ಗೊತ್ತು. ಅಂತ ಅಂದರೆ ಆರ್ಡ್ರ್ ಪ್ರಕಾರ ಮಾಡ್ಬೋದು, ಇಲ್ಲ ಅರ್ನಿಂಗ್ಸ್ ಪ್ರಕಾರನೂ ಮಾಡ್ಬೋದು. ಅರ್ನಿಂಗ್ಸ್ ಪ್ರಕಾರ ಮಾಡಬೇಕು ಅಂತ ಅಂದರೆ 600 ರೂಪಾಯಿ ಮಾಡಬೇಕು. 5 ಗಿಗ್ಗು 600 ರೂಪಾಯಿ ಮಾಡ್ತೀರಾ ಅಂತ ಅಂದರೆ 375 ರೂಪಾಯಿ ನಮಗೆ ಇಲ್ಲಿ ಇನ್ಸೆಂಟಿವ್ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಈ ನೈಟ್ ಶಿಫ್ಟ್ ಇದೆಯಲ್ಲ, ಈ ನೈಟ್ ಶಿಫ್ಟ್ ಯಾವಾಗಲೂ ಕೂಡ ಇರಲ್ಲ. ಅಂದರೆ ಲೇಟ್ ನೈಟ್ ಇನ್ಸೆಂಟಿವ್ ಇರುತ್ತಲ್ಲ, ಇದು ಯಾವಾಗಲೂ ಕೂಡ ಕೊಡಲ್ಲ. ಇದು ಯಾವಾಗ ಕೊಡ್ತಾನೆ ಅಂತ ಅಂದರೆ, ಇವಾಗ ತುಂಬ ಚಳಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಚಳಿ ಟೈಮಲ್ಲಿ ನೈಟ್ ಹೊತ್ತು ಯಾವಾದರೂ ಡೆಲಿವರಿ ಪಾರ್ಟ್ನರ್ಗಳು ಕೆಲಸ ಮಾಡ್ತಾರಲ್ಲ, ಅಂಥ ಟೈಮಲ್ಲಿ ಯೂಸ್ಫುಲ್ ಆಗುತ್ತೆ ಇದು. ಅದರಿಂದಾಗಿ ತುಂಬ ಚಳಿ ಇದ್ದಂಥ ಟೈಮಲ್ಲಿ, ಆಮೇಲೆ ತುಂಬ ಮಳೆ ಇರುತ್ತಲ್ಲ, ತುಂಬ ಮಳೆ ಇರೋಂಥ ಟೈಮಲ್ಲಿ ಕೊಡುವಂಥ ಆಫರ್ ಇದು. ಈಗ ಪ್ರತಿ ಸಲನೂ ಇರಲ್ಲ. ಯಾವುದೋ ಒಂದು 3 ತಿಂಗಳು ಇಲ್ಲ ಅಂತ ಅಂದರೆ ಒಂದು 4 ತಿಂಗಳು ಬರುತ್ತೆ ಅಷ್ಟೇ ಗ್ಯಾಪಲ್ಲಿ. ಈ ಲಾಸ್ಟ್ ಈಗ ವಿಂಟರ್ ಬರುತ್ತೆ ಅಂತಂದರೆ ಆ ಟೈಮ್ಗಳಲ್ಲಿ ಬರುತ್ತೆ ಅಷ್ಟೇ. ಆಮೇಲೆ ಮಾಮೂಲಿ ದಿವ್ಸಗಳೆಲ್ಲ ಇದಿರಲ್ಲ. ಇಷ್ಟು ದಿವಸ ಯಾವುದೂ ಇರಲಿಲ್ಲ. ಬಟ್ ನೋಡಿ, ಇವಾಗ ಲೇಟ್ ನೈಟ್ ಸ್ಪೆಷಲ್ ಆಫರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಬಟ್ ಎಲ್ಲರಿಗೂ ಕೂಡ ಇರೋದು ರೀತಿ ಇರಲ್ಲ, ಒಬ್ಬರು ಕೊಟ್ಟಿರೋದೇ ಇಲ್ಲ. ಸೊ ಏನು ಮಾಡ್ತಾನೆ ಅಂತ ಅಂದರೆ, ಇವನಿಗೆ ಯಾವ ರೀತಿ ಕಂಫರ್ಟ್ ಇರುತ್ತೋ ಆ ಥರ ಕೊಡ್ತಾರೆ. ಡೆಲಿವರಿ ಪಾರ್ಟ್ನರ್ಸ್ ಯಾವ ಟೈಮಿಗೆ ಬೇಕಾಗಿರುತ್ತೋ ಆ ಟೈಮಲ್ಲಿ ಇನ್ಸೆಂಟಿವ್ ಜಾಸ್ತಿ ಕೊಟ್ಟರೆ ಆಟೋಮೆಟಿಕ್ಕಾಗಿ ಡೆಲಿವರಿ ಪಾರ್ಟ್ನರ್ಸ್ಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಲೇಟ್ ನೈಟ್ ಶಿಫ್ಟ್ ಇರೋದು. ಝೊಮ್ಯಾಟೊದಲ್ಲಿ ಯಾವುದೇ ಶಿಫ್ಟ್ಗಳು ಇಲ್ಲ ಅಂತ ಅಂದ್ಕೊಳ್ಳಿ. ಈಗ ಮಾರ್ನಿಂಗ್ ಶಿಫ್ಟು, ಸಾಯಂಕಾಲ ಶಿಫ್ಟ್ ಅಂತ ಯಾವುದೂ ಇಲ್ಲ. ಬಟ್ ಇನ್ಸೆಂಟಿವ್ ಕೊಡ್ತಾನಲ್ಲ, ಇನ್ಸೆಂಟಿವ್ ಕೊಡೋ ಮುಖಾಂತರವಾಗಿ ನಾವು ಕೆಲಸ ಮಾಡಬೇಕಾದ್ರೆ ನಾವು ಇದೇ ಶಿಫ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಬಟ್ ಇವನು ಯಾವಾಗ ಕೊಡ್ತಾನೆ ಅಂತ ಅಂದರೆ ಅದೇ ಹೇಳ್ತಾವ, ತುಂಬ ಚಳಿ, ಈಗ ತುಂಬ ಚಳಿ ಇರುತ್ತೆ, ತುಂಬ ಮಳೆ ಇರುತ್ತೆ. ಅಂಥ ಟೈಮಲ್ಲಿ ನೈಟ್ ಹೊತ್ತು ಯಾರು 100% ಡೆಲಿವರಿ ಪಾರ್ಟ್ನರ್ ರಿಸ್ಕ್ ತೊಗೊಂಡು ಮಾಡಲ್ಲ. ಅದರಿಂದಾಗಿ ಈ ಥರ ಇನ್ಸೆಂಟಿವ್ ಕೊಟ್ಟು ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಕೆಲಸ ಮಾಡಲಿ ಅಂತ ಮಾಡಿಸ್ತಾನೆ. ಇನ್ನೊಂದು,
ನೀವು ನೈಟ್ ಕೆಲಸ ಮಾಡ್ತೀರಾ ಅಂತ ಅಂದರೆ ಒಂದು ಟ್ರಾಫಿಕ್ ಕಂಟ್ರೋಲ್ ಕಮ್ಮಿ ಇರುತ್ತೆ, ಟ್ರಾಫಿಕ್ ಎಲ್ಲ ಕಮ್ಮಿ ಇರುತ್ತೆ, ಬಟ್ ಲೈಫ್ ರಿಸ್ಕು ಸ್ವಲ್ಪ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಅಂದರೆ ನೀವು ಅಲ್ಲಿ ಇಲ್ಲಿ ವೀಡಿಯೋಸ್ಗಳೆಲ್ಲ ನೋಡಿರ್ತೀರ. ಸೊ ಯಾವ ರೀತಿ ಎಲ್ಲ ಕಷ್ಟ ಆಗುತ್ತೆ ಅಂತ ಅಂದರೆ ರಾಬ್ರಿ ಆಗಲಿ, ಆಮೇಲೆ ಜನಗಳು ಯಾರು ಓಡಾಡ್ತಾರಲ್ಲ ಭಯ ಆಗುತ್ತೆ, ಫುಡ್ ಇಸ್ಕೊಳೋದಾಗಲಿ, ಫುಡ್ ಇಸ್ಕೊಂಡಲ್ಲೇ ದುಡ್ಡು ಕೊಡೋದಲ್ಲೇ ಆಟ ಆಡ್ಸೋದು ಇದೆಲ್ಲ ನಡೆಯುತ್ತೆ. ಅದರಿಂದಾಗಿ ಲೇಟ್ ನೈಟಲ್ಲಿ ಈ ಕೆಲಸ ಸ್ವಲ್ಪ ಈಸಿ ಇರುತ್ತೆ. ಏನಕ್ಕೆ ಅಂತಂದರೆ ಟ್ರಾಫಿಕ್ ತುಂಬ ಕಮ್ಮಿ ಇರುತ್ತೆ, ಯಾವುದು ಗಾಡಿಗಳು ಅಷ್ಟು ಓಡಾಡಲ್ಲ, ಟ್ರಾಫಿಕ್ ಕಮ್ಮಿ ಇರುತ್ತೆ, ಬಟ್ ರಿಸ್ಕು ತುಂಬ ಡಬಲ್ ಆಗೋಗುತ್ತೆ. ಈಗ ಬೆಳಗ್ಗೆ ರಿಸ್ಕ್ ಇರುತ್ತೋ ಅದಕ್ಕಿಂತ ಡಬಲ್ ರಿಸ್ಕ್ ಆಗೋಗುತ್ತೆ. ಹಳ್ಳಗಳು ನೀವು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅದು ಹಳ್ಳಗಳೆಲ್ಲ ನೋಡಿದ್ರೆ ಸಡನ್ನಾಗಿ ಹಳ್ಳ ಬರೋದಂತೆ, ಹಳ್ಳದೊಳಗಡೆ ಇಳಿಸೋದು ಬೀಳೋದು ಇವೆಲ್ಲ ಆಗುತ್ತೆ. ರಿಸ್ಕು ಅಷ್ಟೇ ಇರುತ್ತೆ, ಅದೇ ರೀತಿ ರಿವಾರ್ಡು ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಿಂದಾಗಿ ನೈಟ್ ಮಾಡೋರು ಎಷ್ಟೊಂದು ಜನ ಮಾಡ್ತಾರೆ, ಒಬ್ಬೊಬ್ರಿಗೆ ನೈಟೇ ಇಷ್ಟ, ಬಟ್ ನಾನು ಅಷ್ಟು ಪ್ರಿಫರ್ ಮಾಡಲ್ಲ ನೈಟ್ ಮಾಡೋದಕ್ಕೆ. ಏನಕ್ಕೆ ಅಂತ ಅಂದರೆ ರಿಸ್ಕು ಸ್ವಲ್ಪ ಜಾಸ್ತಿ ಇರುತ್ತೆ ನೈಟ್ ಹೊತ್ತು, ಅದರಿಂದಾಗಿನೇ ಹೇಳ್ತಾ ಇರೋದು. ಸೊ ನಿಮ್ಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳಿಸ್ಕೊಡಿ. ನಾನು ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.